ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಹೆಣ್ಣು ಮಕ್ಕಳಿಗೆ ಹಸುವಿನ ಶಾಪದ ಬಗ್ಗೆ ಒಂದು ಕತೆ ಇದೆ. ಆ ಕಥೆಯ ಪ್ರಕಾರ ಪ್ರತಿ ಹೆಣ್ಣು ಮಗಳು ಆ ಶಾಪದ ಪರಿಣಾಮವನ್ನು ಅನುಭವಿಸುತ್ತಿದ್ದಾಳೆ. ಆ ಕಥೆಯ ಸಂಪೂರ್ಣ ವಿವರ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಾರದ ಮಹರ್ಷಿಗಳು ಮೃತ್ಯು ಲೋಕಕ್ಕೆ ಭೇಟಿ ನೀಡಿದರು. ಅಲ್ಲಿ ಒಬ್ಬ ಮಹಿಳೆ ಅವರನ್ನು ತಡೆದು ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳಿದಳು. ಒಂದು ಕಾಲದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ನಡೆಯಲು ಪ್ರಾರಂಭಿಸುತ್ತಿದ್ದರು. ಆದರೆ ಈಗ ಹುಟ್ಟಿದ ಮಕ್ಕಳು ತಕ್ಷಣ ನಡೆಯುವುದಿಲ್ಲ. ಇದಕ್ಕೆ ಕಾರಣವೇನು ಎಂದು ಆಕೆ ಕೇಳಿದಳು. ನಾರದ ಮಹರ್ಷಿಗಳಿಗೆ ಆ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರು ಶ್ರೀಕೃಷ್ಣನ ಬಳಿ ಬಂದು ಆ ಪ್ರಶ್ನೆಯನ್ನು ಕೇಳಿದರು. ಶ್ರೀಕೃಷ್ಣ ನಗುತ್ತಾ, ಓಹೋ ದೇವರ್ಷಿಗಳೇ, ಈ ಪ್ರಶ್ನೆಯ ಉತ್ತರವೇನೆಂದು ತಿಳಿಯಬೇಕೇ? ಹಾಗಾದರೆ ನಾನು ಹೇಳುವ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಎಂದು ಹೇಳಿ ಕತೆ ಹೇಳಲು ಪ್ರಾರಂಭಿಸಿದರು. ಒಂದು ಪುಟ್ಟ ಹಳ್ಳಿಯೊಂದರಲ್ಲಿ ರಾಮು ಎಂಬ ಹೆಸರಿನ ಬಡ ರೈತನೊಬ್ಬ ವಾಸಿಸುತ್ತಿದ್ದನು. ಅವನಿಗೆ ಒಂದು ಮುದ್ದಾದ ಹಸುವಿತ್ತು. ಅದು ಅವನಿಗೆ ಹಲವು ವರ್ಷಗಳಿಂದ ನಿರಂತರವಾಗಿ ಹಾಲು ನೀಡುತ್ತಾ ಬಂದಿತ್ತು. ರಾಮು ಆ ಹಾಲನ್ನು ಕುಡಿದು ತನ್ನ ಕುಟುಂಬದವರೆಲ್ಲರನ್ನೂ ಪ್ರೀತಿಯಿಂದ ಪೋಷಿಸುತ್ತಿದ್ದನು. ಆ ಹಸುವಿನ ಹಾಲಿನಿಂದ ಬಂದ ಆದಾಯದಿಂದಲೇ ಅವನ ಕುಟುಂಬದ ಜೀವನ ನಿರ್ವಹಣೆ ನಡೆಯುತ್ತಿತ್ತು. ಆದರೆ ಕೆಲವು ವರ್ಷಗಳ ನಂತರ ಹಸು ಹಾಲು ನೀಡುವುದನ್ನು ನಿಲ್ಲಿಸಿತು. ಇದರಿಂದ ರಾಮು ತುಂಬ ಕೋಪಗೊಂಡನು. ಆ ಹಸುವನ್ನು ಹೊಡೆದು ಬಡಿದು ಕಾಡಿಗೆ ಓಡಿಸಿದನು. ದುಃಖಭರಿತ ಮನಸ್ಸಿನಿಂದ ಆ ಹಸು ದಟ್ಟವಾದ ಅರಣ್ಯದೊಳಗೆ ದಿಕ್ಕುಪಾಲಾಗಿ ತಿರುಗಾಡುತ್ತಿತ್ತು. ಹಸಿವಿನಿಂದ ಕಂಗೆಟ್ಟ ಅದು ಕಾಡಿನ ಹಸಿರು ಎಲೆಗಳನ್ನು ಹುಲ್ಲನ್ನು ತಿಂದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಬದುಕನ್ನು ಸಾಗಿಸುತ್ತಿತ್ತು. ಹೀಗೆ ಹಲವು ದಿನಗಳು ಕಳೆದ ನಂತರ ಒಂದು ದಿನ ಆ ಹಸು ಕಾಡಿನ ಅಂಚಿನಲ್ಲಿದ್ದ ಸುಂದರವಾದ ದೇವಾಲಯದ ಬಳಿಗೆ ಬಂತು. ಅಲ್ಲಿ ತನ್ನ ನೋವಿನ ಕಥೆಯನ್ನು ದೇವರ ಮುಂದೆ ಬಿಚ್ಚಿಟ್ಟಿತು. 84 ಲಕ್ಷ ಜೀವಿಗಳಲ್ಲಿ ಮನುಷ್ಯ ಜನ್ಮವು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಆದರೆ ಕೆಲವು ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಎಂತಹ ಕೃತ್ಯಗಳನ್ನಾದರೂ ಮಾಡಲು ಸಿದ್ಧರಿರುತ್ತಾರೆ. ನಾನು ಹಾಲು ನೀಡುತ್ತಿದ್ದಾಗ ರಾಮು ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡನು. ಆದರೆ ಅವನಿಗೆ ನನ್ನ ಅವಶ್ಯಕತೆ ಮುಗಿದ ನಂತರ ನನ್ನನ್ನು ಹೊಡೆದು ಬಡೆದು ಈ ಕಾಡಿಗೆ ತಂದು ಬಿಟ್ಟನು. ನನ್ನನ್ನು ಸಾಕಿದವನೇ ಹೀಗೆ ಮಾಡಿದರೆ ಇನ್ನು ಬೇರೆಯವರನ್ನು ನಂಬುವುದಾದರೂ ಹೇಗೆ? ನಾನು ಅವನಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದೆ. ಆದರೆ ಅವನು ನನಗೆ ಕೃತಜ್ಞತೆ ತೋರಿಸುವ ಬದಲು ನನ್ನನ್ನು ಹೀಗೆ ಅನಾಥಳನ್ನಾಗಿ ಮಾಡಿದನು. ಇಂತಹ ಕಷ್ಟವನ್ನು ನಾನಾರಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎಂದು ಆ ಹಸು ದುಃಖದಿಂದ ದೇವರಿಗೆ ವಿವರಿಸಿತು. ಆ ಹಸು ಆಗಾಗ ರಾಮನ ಮನೆಯ ಕಡೆಗೆ ಹೋಗುತ್ತಿತ್ತು. ಆದರೆ ರಾಮು ಮಾತ್ರ ಕಠಿಣ ಹೃದಯವನಂತೆ ಕೋಲಿನಿಂದ ಹೊಡೆದು ಅದನ್ನು ಅಲ್ಲಿಂದ ಓಡಿಸುತ್ತಿದ್ದನು. ಹೀಗೆ ಕೆಲವು ದಿನಗಳು ಕಳೆದವು ಮತ್ತು ಆ ಹಸು ಗರ್ಭಿಣಿಯಾಯಿತು. ಒಂದು ದಿನ ಆ ಹಸು ಕಾಡಿನಲ್ಲಿ ತಿರುಗಾಡುತ್ತಿದ್ದಾಗ ಮಹಿಳೆಯೊಬ್ಬಳು ಅದನ್ನು ಗಮನಿಸಿದಳು. ಈ ಹಸು ಗರ್ಭಿಣಿಯಾಗಿದೆ. ಇದು ಮರಿಗೆ ಜನ್ಮ ನೀಡಿದರೆ ನಾವು ಅದರ ಹಾಲನ್ನು ಕುಡಿಯಬಹುದು ಮತ್ತು ಮಾರಾಟ ಮಾಡಿ ಹಣ ಸಂಪಾದಿಸಬಹುದು ಎಂದು ಆ ಮಹಿಳೆ ಸಂತೋಷದಿಂದ ಯೋಚಿಸಿದಳು. ಆ ವಿಚಾರವನ್ನು ತನ್ನ ಗಂಡನಿಗೆ ತಿಳಿಸಲು ಅವಳು ಮನೆಗೆ ಓಡಿ ಹೋದಳು. ಆದರೆ ಅವಳು ತನ್ನ ಗಂಡನಿಗೆ ಹೇಳಿ ಬರುವಷ್ಟರಲ್ಲಿ ಆ ಹಸು ಅಲ್ಲಿಂದ ಹೊರಟು ಹೋಗಿತ್ತು. ದಿನಗಳು ಕಳೆದವು. ಮರಿ ಹಾಕುವ ಸಮಯ ಸಮೀಪಿಸಿದಾಗ ಆ ಹಸು ಒಂದು ಸುರಕ್ಷಿತವಾದ ಸ್ಥಳವನ್ನು ಹುಡುಕಿಕೊಂಡು ಅಲ್ಲಿ ತನ್ನ ಮರಿಗೆ ಜನ್ಮ ನೀಡಿತು. ಮರಿ ಹುಟ್ಟಿದ ಸಂತಸದಲ್ಲಿ ಆ ಹಸು ಮರಿಯನ್ನು ಪ್ರೀತಿಯಿಂದ ನೆಕ್ಕಿತು. ಆ ಸಮಯದಲ್ಲಿ ಆ ಮಹಿಳೆ ಹಸುವನ್ನು ನೋಡಿದಳು. ಈಗ ಇದು ಮರಿ ಹಾಕಿದೆ. ನನ್ನ ಪತಿಯನ್ನು ಕರೆದುಕೊಂಡು ಬಂದು ಈ ಹಸುವನ್ನು
ಮನೆಗೆ ಕರೆದೊಯ್ಯುತ್ತೇನೆ ಎಂದು ಆಕೆ ಯೋಚಿಸಿದಳು. ಆದರೆ ಆ ಹಸು, ಅಮ್ಮ, ನನ್ನ ಮರಿಯನ್ನು ನನ್ನ ಬೆನ್ನ ಮೇಲೆ ಕೂರಿಸಿ. 8 ತಿಂಗಳು ಕಳೆದ ನಂತರ ಮರಿ ನಡೆಯಲು ಆರಂಭಿಸುತ್ತದೆ ಎಂದು ಹಸು ಹೇಳಿತು. ಆಗ ಆ ಮಹಿಳೆ ನಗುತ್ತಾ, ನಿನ್ನ ಮರಿಯನ್ನು ನಿನ್ನ ಬೆನ್ನ ಮೇಲೆ ಕೂರಿಸಬೇಕೇ? ನಿನ್ನ ಮರಿ ತುಂಬ ಕೊಳಕಾಗಿದೆ. ನಾನು ಉಚಿತವಾಗಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಎಂದು ತಿರಸ್ಕರಿಸಿದಳು. ನಾನು ಯಾವುದೇ ಕಾರಣಕ್ಕೂ ಈ ಮರಿಯನ್ನು ಮುಟ್ಟುವುದಿಲ್ಲ. ನನಗೆ ಉಚಿತವಾಗಿ ದುಡಿಯುವ ಅಭ್ಯಾಸವಿಲ್ಲ. ನನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಬೇಕು ಎಂದು ಹೇಳಿದಳು. ಅವಳ ಈ ನಿರಾಸಕ್ತಿಯ ಮಾತುಗಳಿಂದ ಹಸುವಿನ ಮನಸ್ಸಿಗೆ ತೀವ್ರವಾದ ನೋವುಂಟಾಯಿತು. ಆ ನೋವಿನಿಂದ ಕೋಪಗೊಂಡ ಹಸು, ನಿಮ್ಮ ಮಗು ಹುಟ್ಟಿದ ತಕ್ಷಣ ನಡೆಯುವ ಶಕ್ತಿಯನ್ನು ಹೊಂದಿದೆ ಎಂದು ಇಷ್ಟು ಅಹಂಕಾರನಾ? ಆ ಶಕ್ತಿಯನ್ನು ಕಳೆದುಕೊಳ್ಳಲಿ. 10 ತಿಂಗಳು ಕಳೆದ ನಂತರ ನಡೆಯಲು ಕಲಿಯಲಿ ಎಂದು ಶಾಪ ನೀಡಿತು. ಆ ಹಸು ನೀಡಿದ ಈ ಶಾಪವು ಕೇವಲ ಆ ಮಹಿಳೆಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಪರಿಣಾಮ ಬೀರಿತು. ಮನುಷ್ಯರು ಸ್ವಾರ್ಥಿಗಳಾಗಿರುವುದರಿಂದ ಹುಟ್ಟಿದ ತಕ್ಷಣ ನಡೆಯುವ ಶಕ್ತಿಯನ್ನು ಕಳೆದುಕೊಂಡರು. ಸತ್ಯಯುಗ ಮತ್ತು ದ್ವಾಪರಯುಗದಲ್ಲಿ ಜನಿಸಿದವರು ಹುಟ್ಟಿದ ಕೂಡಲೇ ನಡೆಯುತ್ತಿದ್ದರು. ಮಹಾನ್ ಋಷಿ ವೇದವ್ಯಾಸರು ಸಹ ಹುಟ್ಟಿದ ತಕ್ಷಣವೇ ನಡೆದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದರೆ ಕಲಿಯುಗದಲ್ಲಿ ಹುಟ್ಟಿದ ಮಕ್ಕಳು ನಡೆಯಲು 10 ತಿಂಗಳು ಕಾಯಬೇಕಾದ ಅನಿವಾರ್ಯತೆ ಉಂಟಾಯಿತು. ಮನುಷ್ಯನ ದುರಾಸೆ ಮತ್ತು ಸ್ವಾರ್ಥದಿಂದಾಗಿ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಶಕ್ತಿಗಳನ್ನು ಕಳೆದುಕೊಂಡರು. ಪ್ರಕೃತಿಯನ್ನು ಮನುಷ್ಯನು ಗೌರವಿಸದೇ ಇದ್ದುದರಿಂದ ಇಂತಹ ಶಾಪಗಳಿಗೆ ಗುರಿಯಾಗಬೇಕಾಯಿತು. ಹಸುವಿನ ಶಾಪದಿಂದ ಮಾನವರು ಈಗಲೂ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಆದ್ದರಿಂದ ನಾವು ಯಾರ ಮನಸ್ಸನ್ನು ನೋಯಿಸಬಾರದು. ಸನಾತನ ಧರ್ಮದ ಪ್ರಕಾರ ನಾವು ಮಾಡಿದ ಕರ್ಮ ಫಲವನ್ನು ಅನುಭವಿಸಲೇಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇತರರಿಗೆ ಸಹಾಯ ಮಾಡಬೇಕು. ಪ್ರಾಣಿಗಳನ್ನು ಪ್ರೀತಿಸಬೇಕು. ಪ್ರಕೃತಿಯನ್ನು ಗೌರವಿಸಬೇಕು. ನಮ್ಮ ನಡವಳಿಕೆಯಿಂದ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ನಮ್ಮ ಮಾತಿನಿಂದ ಯಾರಿಗೂ ನೋವಾಗದಂತೆ ಎಚ್ಚರಿಕೆ ವಹಿಸಬೇಕು. ನಾವು ಇತರರೊಂದಿಗೆ ಹೇಗೆ ವರ್ತಿಸುತ್ತೇವೋ ಅದೇ ರೀತಿ ನಮ್ಮೊಂದಿಗೆ ವರ್ತಿಸಲಾಗುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಇತರರಿಗೆ ಗೌರವ ಮತ್ತು ಪ್ರೀತಿಯನ್ನು ಕೊಡಬೇಕು. ನಮ್ಮ ನಡವಳಿಕೆಯಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕು. ಈ ವಿಧವಾಗಿ ಶ್ರೀಕೃಷ್ಣ ನಾರದ ಮಹರ್ಷಿಗಳಿಗೆ ಕಥೆಯನ್ನು ಹೇಳಿದರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.